ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆನಂದ್ ಅವರು ಈಗಾಗಲೇ ಸ್ವಲ್ಪ ವಿಷಯ ಹೇಳಿದ್ದಾರೆ. ಸುಧಾ ಅವರ ಹಸ್ಬೆಂಡ್ ನಟರಾಜ್ ಬಗ್ಗೆ ನೀವು ಸ್ವಲ್ಪ ಹೇಳಿ. ಹೇಳೋದಕ್ಕೇನಿದೆ ಸರ್, ಮನುಷ್ಯನೇ ಇಲ್ಲ ಅವನು, ಪ್ರಾಣಿ, ನೀಚ ಅವನು. ಅವನ ಹಸ್ಬೆಂಡ್ ಅಂತ ಕರಿಬೇಡಿ ಸರ್, ಲಾಯಕ್ಕಿಲ್ಲ ಅವನು. ಗಂಡನಾಗಿ ತಾಳಿ ಕಟ್ಟಿದ್ದಾನೆ ಅನ್ನೋದೊಂದು ಬಿಟ್ರೆ ಗಂಡನಾಗಿ ಯಾವ ಜವಾಬ್ದಾರಿನೂ ನಿಭಾಯಿಸಿಲ್ಲ. ತಾಳಿ ಕಟ್ಟಿಬಿಟ್ರೆ ಗಂಡ ಆಗಲ್ಲ, ಅದಕ್ಕೆ ತಕ್ಕನಾಗಿ ನಡ್ಕೋಬೇಕು, ಹೆಂಡತಿ ಥರ ನೋಡ್ಕೋಬೇಕು. ಆದರೆ ಅವನ ಯಾವುದನ್ನೂ ಮಾಡಿಲ್ಲ. ಅವಳಿಗೆ ತುಂಬ ನೋವು ಕೊಟ್ಟಿದ್ದಾನೆ ಸರ್. ಇನ್ನೊಂದು ಮಾತು ಅವನ ಬಗ್ಗೆ ಹೇಳೋದಕ್ಕೆ ಈಗ ನನಗೆ ಅಸಹ್ಯ ಆಗುತ್ತೆ, ನಾಲ್ಗೆಲ್ಲ ಹೊಲಸಾಗುತ್ತೆ. ಗೌತಮರೇ, ಸಾರಿ, ಅವನು ನನ್ನ ತಂಗಿಗೆ ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಮಗು ಅವನ ಜೊತೆ ಇರೋದಾಗ್ಲಿ ಬೆಳೆಯೋದಾಗ್ಲಿ ನನಗೆ ಇಷ್ಟ ಇಲ್ಲ ಭೂಮಿಕಾ, ನನಗೆ ಬೇಕಾಗಿಲ್ಲ. ಗಿಣಿನ ತಗೊಂಡೋಗಿ ಗಿಡಗಿನ ಕೈ ಕೊಟ್ಟಾಗುತ್ತೆ. ಅವನ ನೆರಳು ಯಾವತ್ತೂ ಲಚ್ಚಿ ಮೇಲೆ ಬೀಳಬಾರ್ದು. ಲಚ್ಚಿ ಯಾವತ್ತಿದ್ರೂ ಸುಧಾ ನೆರಳಲ್ಲೇ ಬೆಳಿಬೇಕು, ಅದೇ ಸರಿ. ನೀವು ಹೇಳಿ ಸರ್, ಅವನಿಗೆ ತನ್ನ ಮಗು ಬೇಕು ಅನ್ನೋದಕ್ಕೆ ಏನು ರೈಟ್ಸ್ ಇದೆ? ಮಗುನ ಪಡ್ಕೊಳ್ಳೋ ವಿಷಯದಲ್ಲಿ ಕಾನೂನು ಏನು ಹೇಳುತ್ತೆ? ನೋಡಿ ಸರ್, ನಾವು ಅದ್ರ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಸುಧಾ ಅವರ ನಿರ್ಧಾರ ಏನು ಅಂತ ತಿಳ್ಕೊಬೇಕಾಗುತ್ತೆ. ಅವರಿಗೆ ಡಿವೋರ್ಸ್ ಬೇಕು ಬೇಡವೋ? ಬೇಕು ಅನ್ನೋದಾದರೆ ಮಗು ಯಾರ ಜೊತೆ ಇರಬೇಕು? ತಾಯಿ ಜೊತೆ ಇರಬೇಕಾ, ತಂದೆ ಜೊತೆ ಇರಬೇಕಾ? ಅದು ಮಗು ಕೋರ್ಟಲ್ಲಿ ಕೊಡೋ ಸ್ಟೇಟ್ಮೆಂಟ್ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ನಿಮ್ಮ ತಂಗಿ ಅಭಿಪ್ರಾಯ ಏನು ಅಂತ ಮೊದಲು ತಿಳ್ಕೊಳ್ಳಿ. ಅದರ ಪ್ರಕಾರ ನಾವು ಕೋರ್ಟಿಗೆ ಅಪ್ರೋಚ್ ಮಾಡೋಣ, ಏನು ಮಾಡಬೇಕು ಅಂತ ಪ್ಲಾನ್ ಮಾಡೋಣ. ಹೌದು ಗೌತಮರ, ಮೊದಲು ಸುಧಾ ಒಪಿನಿಯನ್ ಏನು ಅಂತ ಕೇಳಬೇಕು. ಒಂದ್ಸಲ ಸುಧಾನ ಕೂರಿಸಿ ಮಾತಾಡಬೇಕು. ಅವಳಿಗೆ ಅವಳ ಗಂಡನ ಜೊತೆ ಇರಬೇಕು ಅಂತಿದ್ಯೋ ಬೇಡ ಅಂತಿದ್ಯೋ ಅದನ್ನ ತಿಳ್ಕೊಳ್ಬೇಕಲ್ವಾ? ಏನು ಹೇಳ್ತಾ ಇದ್ದೀರಾ ಭೂಮಿಕಾ ಅವರೇ? ಇದ್ರಲ್ಲಿ ಕೇಳೋದೇನಿದೆ? ಅಂಡರ್ಸ್ಟುಡ್. ಆ ರಾಕ್ಷಸನ ಬಗ್ಗೆ ಒಳ್ಳೆ ಒಪಿನಿಯನ್ ಅಂತೂ ಖಂಡಿತ ಇಲ್ಲ. ಅವಳ ಮನಸ್ಸಿನಲ್ಲಿ ಅವನು ಖಂಡಿತ ಜಾಗ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ಅವನು ಸ್ಕೂಲ್ ಹತ್ರ ಬಂದಾಗಲೇ ಮನೆ ಕರ್ಕೊಂಡ್ಬರ್ತಾ ಇದ್ದು, ಅಥವಾ ಅವ್ನ ಮನೆ ಹತ್ರ ಬಂದಾಗ ನಾನು ಅವನ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದು. ಆ ಥರ ಏನು ಮಾಡ್ಲಿಲ್ವಲ್ಲ, ಅದರ ಅರ್ಥ ಏನು? ಅವಳಿಗೆ ಅವ್ನು ಬೇಡ ಅಂತ. ಆದ್ರೂ ಒಂದು ಮಾತು ಕೇಳ್ಬೇಕಲ್ವಾ? ಹೇಳೋದಕ್ಕೆ ಏನಿದೆ? ಏನು ಹೇಳಕ್ ಸಾಧ್ಯ? ಸುಮ್ಮನೆ ಕಣ್ಣೀರು ಹಾಕ್ತಾಳಷ್ಟೆ. ಅವಳಿಗೆ ಅವನ ವಿಷಯದಲ್ಲಿ ಹೇಳ್ಕೊಳಕ್ಕಾಗದಿರೋಷ್ಟು ನೋವಿದೆ. ಅಷ್ಟು ನೋವನ್ನ ಅನುಭವಿಸ್ಬಿಟ್ಟಿದ್ದಾಳೆ, ನರಕ ನೋಡ್ಬಿಟ್ಟಿದ್ದಾಳೆ. ಅದು ಅಲ್ಲದೆ ನಮ್ಮ ಸಮಾಜದಲ್ಲಿ ಯಾವ ಹೆಣ್ಣಾದ್ರೂ ಬೇಡ ಅನ್ನೋಷ್ಟು ಧೈರ್ಯ ತೋರಿಸ್ತಾಳೆ. ಸಮಾಜ ಏನನ್ನತ್ತೋ ಏನಾಗುತ್ತೋ, ತಾನು ತಗೊಳ್ಳೋ ನಿರ್ಧಾರದಿಂದ ಮಗು ಮೇಲೆ ಏನ್ ಪರಿಣಾಮ ಬೀರುತ್ತೋ, ಹೀಗೆ 10 ಯೋಚನೆಗಳು ಬಂದು ಹೋಗ್ತವೆ. ಅದು ಅವಳು ಬಾಯಿ ಮುಚ್ಚುತ್ತೆ. ಅನ್ಯಾಯ ಆಗ್ತಾ ಇದ್ರು ಅದ್ರ ವಿರುದ್ಧ ಅವಳು ಬಾಯಿ ಬಿಡಕ್ ಆಗಲ್ಲ. ನಮ್ ಸಿಸ್ಟಮ್ ಆಗಿದೆ, ಅವಳು ಬಾಯಿ ಕಟ್ಟ ಹಾಕುತ್ತೆ. ಅಮೃತಧಾರೆ